ಸಿನಿಮಾಗಿನ್ನ ಮುಂಚೆ ಒಂದೇ ಒಂದು ಹೇಳ ನಿಮಗೆ, ನಮಗೆ ಕನ್ನಡ ಇಂಡಸ್ಟ್ರೀಲಿ ಈ ಚಿತ್ರರಂಗದಲ್ಲಿ ಒಂದೇ ಒಂದು ಟ್ರೈಲರ್ಗೆ ನಾವು ಹಬ್ಬ ಮಾಡ್ತೀವಿ. ಆದರೆ ಯುವ ರಾಜ್ಕುಮಾರ್ ಅವರ ಸಿನಿಮಾ ಬಂದಿದೆ ಅಂದರೆ ನಾವು ಜಾತ್ರೆ ಮಾಡ್ತೀವಿ. ಹಾಗಾಗಿ ಯುವ ಸಿನಿಮಾ ಏನು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿತ್ತು, ಇದು 10ರಷ್ಟು ಸಕ್ಕತ್ತಾಗಿದೆ ಸಿನಿಮಾ. ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಯುವ ಅವರ ತಾತವ್ರ ಹೆಸರು ಹಿಡ್ಕೊಂಡು ಬಂದಿದ್ದಾರೆ, ಇಲ್ಲ ಚಿಕ್ಕಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾರೆ, ಇಲ್ಲ ದೊಡ್ಡಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ನಾಟ್ ಓನ್ಲಿ ದಟ್ ಈಸ್ ರಾಂಗ್. ಯುವವರ ಟ್ಯಾಲೆಂಟು, ಆ ವ್ಯಕ್ತಿ ಟ್ಯಾಲೆಂಟ್ ಇದೆಯಲ್ಲ, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಪ್ರತಿಯೊಂದು ಅಲ್ಟಿಮೇಟು. ಇದು ಎಕ್ಕ ಅಂದ ತಕ್ಷಣ ನೀವೆಲ್ಲ ರೌಡಿಸಮ್ ಅನ್ಕೊತೀರಾ, ದಟ್ ಈಸ್ ಅದು ರಾಂಗು. ಅದು ನಿಜವಾಗೂ ಎಕ್ಕ ಬಂದ್ಬಿಟ್ಟು ಒಂದು ಕೌಟುಂಬಿಕ ಚಿತ್ರ. ಇವತ್ತು ನೀವು ನೋಡಿ, ಇವತ್ತೆಲ್ಲ ಒಂದು ಕಡೆ ಕಳೆದೋಗಿದೆ ಕೌಟುಂಬಿಕ ಚಿತ್ರ. ಈ ಲಾಕ್ಡೌನ್ ಆದಮೇಲೆ ಸಿನಿಮಾಗಳನ್ನೆಲ್ಲ ಮುಚ್ಚಿಸ್ತಾ ಇರೋದು, ಥಿಯೇಟರ್ಗಳು ಮುಚ್ಕೊಂಡು ಬರ್ತಾ ಇರೋದು ಎಲ್ಲ ಒಂದು ಕಡೆ. ಯುವ ಅವರು ಒಂದು ಕಡೆ ಅಪ್ಪು ಅವರು ಇದ್ದಾಗ ಕೌಟುಂಬಿಕ ಚಿತ್ರಗಳು ಒಂದು ನಮಗೆಲ್ಲ ಒಂದು ಉಡುಗೊರೆಯಾಗಿ ಬರ್ತಾಯಿತ್ತು. ಇವತ್ತು ಆ ಪರಂಪರೆನ ನಮ್ಮ ಯುವ ರಾಜ್ಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿ ವಿನಯ್ ಅವರು ಮುಂದುವರಿಸ್ತಾ ಇದ್ದಾರೆ. ಎಕ್ಕ 100 ಪಕ್ಕ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು, ಯಾರು ಅಭಿಮಾನಿಗಳಾಗಿರ್ಬೋದು, ದಯವಿಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಅಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗ ಏನು ಸಾರ್ವಭೌಮ ಅಂತೀರಾ, ಆ ರೀತಿ ಕರ್ನಾಟಕದಲ್ಲಿ ಕತೆ ಇದು ಮಿಕ್ಸ್ಚರ್ ಆಫ್ ಬ್ಯೂಟಿ. ಉಪೇಂದ್ರ ಅವ್ರು ಹೇಳ್ತಲ್ಲ, ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂತ. ಆ ಥರ ಬ್ಯೂಟಿಫುಲ್ ಕತೆ. ಯಾಕಂದರೆ ನಾನು ಇಲ್ಲೇ ನಿಮ್ಗೆ ಹೇಳ್ಬಿಟ್ರೆ ಎಷ್ಟೋ ಜನ ಬಿಡು ಇಷ್ಟೇ ಕತೆ ಇಷ್ಟೇ ಪಿಕ್ಚರ್ ಅಂತಾರೆ. ಬೇಡ, ಬಂದು ಸಿನಿಮಾನ ನೋಡಬೇಕು. ಕತೆ ಒಂದು ಹಳ್ಳಿಯಿಂದ, ಡಿಲ್ಲಿಯಿಂದ, ನಗರದಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ಈ ಸಿನಿಮಾ ಇದೆಯಲ್ಲ, ನೀನು ಹಳ್ಳಿ ಒಂದು ಪುಟ್ಟ ಮಾತ್ರ. ನಾನಿವತ್ತು ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತೀನಿ ಬೆಂಗಳೂರಿಗೆ, ಏನೋ ಒಂದು ಮಾಡೋಕ್ಕೆ ಬರ್ತೀನಿ. ಅಲ್ಲಿ ಸಮಸ್ಯೆಗಳೇನಾಗುತ್ತೆ, ನಾನು ಹೆಂಗೆ ಹೋರಾಡ್ಬೋದು, ಸಮಾಜಕ್ಕೆ ನಾನೇನು ಕೊಡುಗೆ ಕೊಡ್ಬೋದು ಅನ್ನೋ ಒಂದು ಸಿಚುವೇಶನು. ಅದೇ ರೀತಿ ಒಂದು ತಾಯಿಗೆ ಏನು ಮಾಡ್ಬೋದು ಮಗ. ಇವಾಗ ಬಡ್ಡಿ ವ್ಯವಹಾರಗಳು ಮಾಡಿಕೊಂಡು ಎಷ್ಟೋ ಜನ ಮನೆ ರೈಡ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಡ್ಡಿ ಮಕ್ಕಳೇ ಜಾಸ್ತಿ ಇದ್ದಾರೆ ಕರ್ನಾಟಕದಲ್ಲಿ. ಅದೆಲ್ಲ ಒಂದು ಕಡೆ ಈ ಬಡ್ಡಿ ಮಕ್ಕಳಿಗೆ ಬಡ್ಡಿ ಉಸಿಲಿ ಕೊಡೋ ವ್ಯಕ್ತಿ ಅಲ್ಲ, ಆ ಬಡ್ಡಿನ ಕ್ಲೀನ್ ಮಾಡೋಕ್ಕಂತ ಒಂದು ಕ್ಯಾರೆಕ್ಟ್ರು ಇವರು ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಯಾವುದು ಇಲ್ಲಿ ನಾವೇನಾಯ್ತು ಗೊತ್ತಾ, ಮಾರ್ನಿಂಗ್ ಶೋ ಅಲ್ವಾ, ಎಲ್ಲ ವಿಸಲ್ ಹೊಡ್ಕೊಂಡು ಕುಯ್ ಅಂತ ಕಿರ್ಚಾಡ್ತಾ ಇದ್ದಾರೆ. ಯಾವ ಡೈಲಾಗು ಅಂತ ಹೇಳೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾವತ್ತು ಎಕ್ಕ, ನಾನೇ ಓನಾಗಿ ಹೇಳ್ತೀನಿ, ಎಕ್ಕ 100 ಡೇಸ್ ಪಕ್ಕ. ಇವ್ರ ಜೊತೆ ಎಲ್ಲ ಕನ್ನಡಿಗರಿದ್ದಾರೆ, ಎಲ್ಲ ಅಭಿಮಾನಿ ದೇವರುಗಳಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಿನ್ನ ಮುಂಚೆ ಒಂದೇ ಒಂದು ಹೇಳ ನಿಮಗೆ, ನಮಗೆ ಕನ್ನಡ ಇಂಡಸ್ಟ್ರೀಲಿ ಈ ಚಿತ್ರರಂಗದಲ್ಲಿ ಒಂದೇ ಒಂದು ಟ್ರೈಲರ್ಗೆ ನಾವು ಹಬ್ಬ ಮಾಡ್ತೀವಿ. ಆದರೆ ಯುವ ರಾಜ್ಕುಮಾರ್ ಅವರ ಸಿನಿಮಾ ಬಂದಿದೆ ಅಂದರೆ ನಾವು ಜಾತ್ರೆ ಮಾಡ್ತೀವಿ. ಹಾಗಾಗಿ ಯುವ ಸಿನಿಮಾ ಏನು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿತ್ತು, ಇದು 10ರಷ್ಟು ಸಕ್ಕತ್ತಾಗಿದೆ ಸಿನಿಮಾ. ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಯುವ ಅವರ ತಾತವ್ರ ಹೆಸರು ಹಿಡ್ಕೊಂಡು ಬಂದಿದ್ದಾರೆ, ಇಲ್ಲ ಚಿಕ್ಕಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾರೆ, ಇಲ್ಲ ದೊಡ್ಡಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ನಾಟ್ ಓನ್ಲಿ ದಟ್ ಈಸ್ ರಾಂಗ್. ಯುವವರ ಟ್ಯಾಲೆಂಟು, ಆ ವ್ಯಕ್ತಿ ಟ್ಯಾಲೆಂಟ್ ಇದೆಯಲ್ಲ, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಪ್ರತಿಯೊಂದು ಅಲ್ಟಿಮೇಟು. ಇದು ಎಕ್ಕ ಅಂದ ತಕ್ಷಣ ನೀವೆಲ್ಲ ರೌಡಿಸಮ್ ಅನ್ಕೊತೀರಾ, ದಟ್ ಈಸ್ ಅದು ರಾಂಗು. ಅದು ನಿಜವಾಗೂ ಎಕ್ಕ ಬಂದ್ಬಿಟ್ಟು ಒಂದು ಕೌಟುಂಬಿಕ ಚಿತ್ರ. ಇವತ್ತು ನೀವು ನೋಡಿ, ಇವತ್ತೆಲ್ಲ ಒಂದು ಕಡೆ ಕಳೆದೋಗಿದೆ ಕೌಟುಂಬಿಕ ಚಿತ್ರ. ಈ ಲಾಕ್ಡೌನ್ ಆದಮೇಲೆ ಸಿನಿಮಾಗಳನ್ನೆಲ್ಲ ಮುಚ್ಚಿಸ್ತಾ ಇರೋದು, ಥಿಯೇಟರ್ಗಳು ಮುಚ್ಕೊಂಡು ಬರ್ತಾ ಇರೋದು ಎಲ್ಲ ಒಂದು ಕಡೆ. ಯುವ ಅವರು ಒಂದು ಕಡೆ ಅಪ್ಪು ಅವರು ಇದ್ದಾಗ ಕೌಟುಂಬಿಕ ಚಿತ್ರಗಳು ಒಂದು ನಮಗೆಲ್ಲ ಒಂದು ಉಡುಗೊರೆಯಾಗಿ ಬರ್ತಾಯಿತ್ತು. ಇವತ್ತು ಆ ಪರಂಪರೆನ ನಮ್ಮ ಯುವ ರಾಜ್ಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿ ವಿನಯ್ ಅವರು ಮುಂದುವರಿಸ್ತಾ ಇದ್ದಾರೆ. ಎಕ್ಕ 100 ಪಕ್ಕ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು, ಯಾರು ಅಭಿಮಾನಿಗಳಾಗಿರ್ಬೋದು, ದಯವಿಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಅಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗ ಏನು ಸಾರ್ವಭೌಮ ಅಂತೀರಾ, ಆ ರೀತಿ ಕರ್ನಾಟಕದಲ್ಲಿ ಕತೆ ಇದು ಮಿಕ್ಸ್ಚರ್ ಆಫ್ ಬ್ಯೂಟಿ. ಉಪೇಂದ್ರ ಅವ್ರು ಹೇಳ್ತಲ್ಲ, ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂತ. ಆ ಥರ ಬ್ಯೂಟಿಫುಲ್ ಕತೆ. ಯಾಕಂದರೆ ನಾನು ಇಲ್ಲೇ ನಿಮ್ಗೆ ಹೇಳ್ಬಿಟ್ರೆ ಎಷ್ಟೋ ಜನ ಬಿಡು ಇಷ್ಟೇ ಕತೆ ಇಷ್ಟೇ ಪಿಕ್ಚರ್ ಅಂತಾರೆ. ಬೇಡ, ಬಂದು ಸಿನಿಮಾನ ನೋಡಬೇಕು. ಕತೆ ಒಂದು ಹಳ್ಳಿಯಿಂದ, ಡಿಲ್ಲಿಯಿಂದ, ನಗರದಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ಈ ಸಿನಿಮಾ ಇದೆಯಲ್ಲ, ನೀನು ಹಳ್ಳಿ ಒಂದು ಪುಟ್ಟ ಮಾತ್ರ. ನಾನಿವತ್ತು ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತೀನಿ ಬೆಂಗಳೂರಿಗೆ, ಏನೋ ಒಂದು ಮಾಡೋಕ್ಕೆ ಬರ್ತೀನಿ. ಅಲ್ಲಿ ಸಮಸ್ಯೆಗಳೇನಾಗುತ್ತೆ, ನಾನು ಹೆಂಗೆ ಹೋರಾಡ್ಬೋದು, ಸಮಾಜಕ್ಕೆ ನಾನೇನು ಕೊಡುಗೆ ಕೊಡ್ಬೋದು ಅನ್ನೋ ಒಂದು ಸಿಚುವೇಶನು. ಅದೇ ರೀತಿ ಒಂದು ತಾಯಿಗೆ ಏನು ಮಾಡ್ಬೋದು ಮಗ. ಇವಾಗ ಬಡ್ಡಿ ವ್ಯವಹಾರಗಳು ಮಾಡಿಕೊಂಡು ಎಷ್ಟೋ ಜನ ಮನೆ ರೈಡ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಡ್ಡಿ ಮಕ್ಕಳೇ ಜಾಸ್ತಿ ಇದ್ದಾರೆ ಕರ್ನಾಟಕದಲ್ಲಿ. ಅದೆಲ್ಲ ಒಂದು ಕಡೆ ಈ ಬಡ್ಡಿ ಮಕ್ಕಳಿಗೆ ಬಡ್ಡಿ ಉಸಿಲಿ ಕೊಡೋ ವ್ಯಕ್ತಿ ಅಲ್ಲ, ಆ ಬಡ್ಡಿನ ಕ್ಲೀನ್ ಮಾಡೋಕ್ಕಂತ ಒಂದು ಕ್ಯಾರೆಕ್ಟ್ರು ಇವರು ಮಾಡಿದ್ದಾರೆ. ಸಕ್ಕತ್ತಾಗಿದೆ.
ಆಗಿದೆ. ಯಾವುದು ಇಲ್ಲಿ ನಾವೇನಾಯ್ತು ಗೊತ್ತಾ, ಮಾರ್ನಿಂಗ್ ಶೋ ಅಲ್ವಾ, ಎಲ್ಲ ವಿಸಲ್ ಹೊಡ್ಕೊಂಡು ಕುಯ್ 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 ಅಂತ ಕಿರ್ಚಾಡ್ತಾ ಇದ್ದಾರೆ. ಯಾವ ಡೈಲಾಗು ಅಂತ ಹೇಳೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾವತ್ತು ಎಕ್ಕ ನಾನೇ ಓನಾಗಿ ಹೇಳ್ತೀನಿ, ಎಕ್ಕ 100 ಡೇಸ್ ಪಕ್ಕ ಇವರ ಜೊತೆ ಎಲ್ಲ ಕನ್ನಡಿಗರಿದ್ದಾರೆ, ಎಲ್ಲ ಅಭಿಮಾನಿ ದೇವರುಗಳಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ, ಒಳ್ಳೆಯದಾಗಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.